ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಭಟ್. ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ. ಬೈಕಂಪಾಡಿ ರೈಲು ಪಟ್ಟಿಯ ಬಳಿಯಲ್ಲಿ ಜೂಜಾಡುತ್ತಿದ್ದ ಆರೋಪದಲ್ಲಿ 9 ಮಂದಿಯನ್ನ ಸಿಸಿಬಿ ಮತ್ತು ಪಣಂಬೂರು ಪೊಲೀಸರು ನೆಪ ಮಾತ್ರಕ್ಕೆ ಬಂಧಿಸಿ ಆಟಕ್ಕೆ ಬಳಸಿದ್ದ 11,265 ರೂಪಾಯಿ ನಗದು ಹಾಗೂ ಇತರ ಸೊತ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಬಂಧಿತರನ್ನ ಹನೀಫ್, ಜಾಕಿರ್ ಅಹಮದ್, ವಿಲ್ಫ್ರೆಡ್ ಡಿಸೋಜಾ, ಅನಿಲ್ ಕುಮಾರ್, ಮುರ್ತೋಜಾ ಸಾಬ್, ಶಶಿ ದೇವಾಡಿಗ, ಮೈಲಾರಪ್ಪ, ರಾಯ್ ಡಯಾಸ್, ಝೋನ್ ರಾಬರ್ಟ್ ಎಂಬುವರನ್ನ ಬಂಧಿಸಿದ್ದಾರೆ. ಆದರೆ ಈ ದಂಧೆಯ ಕಿಂಗ್ ಪಿನ್ ರಾಮನಾಥನನ್ನ ಮಾತ್ರ ಕೈಬಿಟ್ಟು ಕುಳಿತಿದ್ದಾರೆ. ರಾಮನಾಥನ ವಿರುದ್ಧ ಈ ಹಿಂದೆ ಅಮೃತ ಪತ್ರಿಕೆ ವರದಿ ಪ್ರಕಟಿಸಿತ್ತು. ಕೆಲಕಾಲ ಈತನ ದಂಧೆ ಬಂದಾಗಿತ್ತು. ಆದ್ರೆ ಈಗ ಮತ್ತೆ ಆತ ಪಣಂಬೂರು, ಬೈಕಂಪಾಡಿ ಸೇರಿದಂತೆ ನಾನಾ ಅಡ್ಡೆಗಳಲ್ಲಿ ಇಸ್ಪೀಟ್ ದಂಧೆ ನಡೆಸುತ್ತಿದ್ದಾನೆ. ಈತನಿಗೆ ಪಣಂಬೂರು ಪೊಲೀಸರೇ ಸಾಥ್ ನೀಡುತ್ತಿದ್ದಾರೆ. ಕುಶಾಲ ಮಣಿಯಾಣಿ, ರವಳನಾಥ್ ಇವರು ಪೊಲೀಸರೇ ಆಗಿದ್ದು ಇವರೇ ಅಧಿಕೃತ ಪಾರ್ಟ್ನರ್ಗಳಾಗಿದ್ದಾರೆ. ಈ ಬಗ್ಗೆಯೂ ಅಮೃತ ವರದಿ ಮಾಡಿತ್ತು. ಇದರಿಂದ ಎಚ್ಚೆತ್ತವರಂತೆ ನಾಟಕವಾಡಿ ಈಗ ನೆಪ ಮಾತ್ರದ ರೇಡ್ ಮಾಡಿದ್ದಾರೆ. ಆದ್ರೆ ಲಕ್ಷಾಂತರ ರೂಪಾಯಿ ಪಣಕ್ಕಿಡ್ತಾ ಇದ್ರು ಇವರು ಮಾತ್ರ ಚಿಲ್ಲರೆ ಹಣ ತೋರಿಸ್ತಿದ್ದಾರೆ. ಇಂತಹ ಕಣ್ಣಾಮುಚ್ಚಾಲೆ ಆಟವನ್ನ ಆಡ್ತಾನೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಅವರನ್ನೇ ದಿಕ್ ತಪ್ಪಿಸ್ತಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಜನನೇ ರೊಚ್ಚಿಗೆದ್ದು ಕಾನೂನು ಕೈಗೆತ್ತಿಕೊಳ್ಳೋದ್ರಲ್ಲಿ ಸಂದೇಹವಿಲ್ಲ. ಕೂಡಲೇ ಕಮಿಷನರ್ ಅವರು ತೀವ್ರತರ ಕ್ರಮ ಕೈಗೊಳ್ಳಬೇಕು. ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನು ಒತ್ತಲು ಮರೆಯದಿರಿ.